ಸೇರಿರುವಂತಹ ಎಲ್ಲ ನನ್ನ ಅಭಿವೃದ್ಧಿ ಬಂಧುಗಳಿಗೂ ಒಂದು ಮಾತಿನಲ್ಲಿ ಸ್ವಾಗತಗಳೊಂದಿಗೆ ಇಂದಿನ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ, ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಿಲ್ಲ. ನಾವೆಲ್ಲ ಇವತ್ತು ಮುಳಿಯ ಜ್ಯುವೆಲ್ಲರ್ಸ್ನ ಟೈಮ್ ಝೋನ್ ಅನ್ನುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಹಾಗಿರುವಾಗ ಈ ಕಾರ್ಯಕ್ರಮಕ್ಕೆ ಸೇರಿರುವ ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೂ ಸ್ವಾಗತಿಸುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇರುವರು. ಅದ್ರ ಜೊತೆಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ಬರವಾಗಿ ಗುರಿ ತೋರೋ ಗುರುವಾಗಿ, ಪೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು. ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ, ನೀ ನಮ್ಮ ಗೆಲುವಾಗಿ ಬಾ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಸೋಮನಾಥೇಶ್ವರ ಪ್ರಸನ್ನ. ಈ ಸ್ಥಳದ ಎಲ್ಲ ದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿಕೊಂಡು ಇವತ್ತು ಬೆಳ್ತಂಗಡಿಯ ಮುಳಿಯ ಜ್ಯುವೆಲ್ಲರ್ಸ್ನ ವಾಚ್ನ ಸೆಕ್ಷನ್ ಏನಿದೆ ಅದರ ಉದ್ಘಾಟನಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಸಂಸ್ಥೆಯ ಆಡಳಿತ ನಿರ್ದೇಶಕರಾದಂತಹ ಶ್ರೀ ಕೃಷ್ಣನಾರಾಯಣ ಮುಳಿಯವರೇ, ಇಲ್ಲಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇರುವಂತಹ ಕಲಾವಿದರಾದಂತಹ ಶ್ರೀ ಅನೀಶ್ ಪೂಜಾರಿಯವರೇ, ಈ ಸಂಸ್ಥೆಯ ಪ್ರಬಂಧಕರೇ ಹಾಗೂ ಇಲ್ಲಿ ನೆರೆದಿರುವಂತಹ ಈ ಸಂಸ್ಥೆಯ ಗ್ರಾಹಕ ಬಂಧುಗಳೇ, ಸಂಸ್ಥೆಯ ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಈ ಸಂಸ್ಥೆಯ ಅಭಿಮಾನಿಗಳು, ಒಂದು ರೀತಿಯಲ್ಲಿ ಬಹಳ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮುಳಿಯ ಜ್ಯುವೆಲ್ಲರ್ಸ್ ಅನ್ನುವಂಥದ್ದು ಒಂದು ಕೇವಲ ಉದ್ಯಮ ಮಾತ್ರ ಅಲ್ಲ, ಅದೊಂದು ರೀತಿಯ ನಮ್ಮ ಈ ಜಿಲ್ಲೆಯಲ್ಲಿ, ಇಡೀ ಜಿಲ್ಲೆಯಲ್ಲಿ ಸುಮಾರು 80 ವರ್ಷಗಳಿಗಿಂತಲೂ ಮಿಕ್ಕಿದ ಒಂದು ಇತಿಹಾಸ ಇರುವಂತಹ ಒಂದು ಸಂಸ್ಥೆ. ಅದು ನಮ್ಮ ಈ ಪರಿಸರದ ಎಲ್ಲ ಗ್ರಾಹಕ ಬಂಧುಗಳಿಗೆ ಮತ್ತು ನಾಗರಿಕರಿಗೆ ಇದರ ಪರಿಚಯ ಇದೆ. ಕೇವಲ ಉದ್ಯಮದ ಲೆಕ್ಕಾಚಾರಗಳನ್ನ ಮಾತ್ರ ಮಾಡದೆ ಈ ಮುಳಿಯ ಸಂಸ್ಥೆ ಎಲ್ಲ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ತನ್ನ ಬದ್ಧತೆಯನ್ನ ತೋರಿಸಿಕೊಂಡು ಇವತ್ತು ಹೆಸರನ್ನ ಮಾಡಿದಂತಹ ಸಂಸ್ಥೆ. ಸುಮಾರು ಒಂದು 10ಕ್ಕೂ ಮಿಕ್ಕಿ ಬಹುಶಃ ಶಾಖೆಗಳು ಇರುವಂತಹ ಸಂಸ್ಥೆ ಅಂತ ಹೇಳಿ ಭಾವಿಸ್ತೇನೆ. ಎಲ್ಲ ಸಂಸ್ಥೆಗಳೆಲ್ಲ ಶಾಖೆಗಳಲ್ಲೂ ಕೂಡ ಅಲ್ಲಿಯ ಗ್ರಾಹಕರ ಸುರೆಯನ್ನು ಮಾಡಿ ಇವತ್ತು ದೊಡ್ಡ ಹೆಸರನ್ನ ಮಾಡ್ತಾ ಇರುವಂಥದ್ದು ನಮಗೆಲ್ಲ ಬಹಳ ಖುಷಿಯನ್ನ ತಂದಿದೆ. ನಾನು ಈಗಾಗಲೇ ಹೇಳಿದ ಹಾಗೆ ಮುಳಿಯ ಸಂಸ್ಥೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಎಲ್ಲರಿಗೂ ಅವಕಾಶವನ್ನ ಕೊಡುವಂತಹ, ನಮ್ಮ ಉಜಿರೆಯ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ ಅಲ್ಲಿ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ಮುಳಿಯ ಸಂಸ್ಥೆಯ ಒಂದು ಪ್ರೆಸೆನ್ಸ್ ಇದೆ ಅದರಲ್ಲಿ. ಹಾಗಾಗಿ ಆ ನಿಟ್ಟಿನಲ್ಲಿ ಇಡೀ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದೇ ರೀತಿ ಇಂತಹ ಕೆಲಸಗಳು ನಿರಂತರವಾಗಿ ಮುಂದುವರಿತಾ ಇರಲಿ ಅನ್ನುವಂತಹ
ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇವತ್ತು ಕೈಗಡಿಯಾರದ ವಾಚ್ನ ಸೆಕ್ಷನ್ ಅನ್ನ ನಾವೆಲ್ಲ ಸೇರಿ ಆರಂಭಿಸಿದ್ದೇವೆ. ಬಹುಶಃ ಇವತ್ತು ವಾಚ್ ಅನ್ನುವಂಥದ್ದು ಕೇವಲ ಸಮಯವನ್ನ ನೋಡುವಂತಹ ಒಂದು ಸಾಧನ ಮಾತ್ರ ಅಲ್ಲ, ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಒಬ್ಬನ ವ್ಯಕ್ತಿತ್ವದಲ್ಲಿ ಒಂದು ಏನನ್ನ ನೋಡ್ತಾರೆ ಅಂತ ಹೇಳಿದ್ರೆ ಅವನು ಹಾಕಿಕೊಂಡಂತಹ ಬಟ್ಟೆಯನ್ನು ನೋಡ್ತಾರೆ, ಯಾವ ವಾಚನ್ನು ಹಾಕಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ನೋಡ್ತಾರೆ. ಹಾಗಾಗಿ ಆ ವಾಚ್ ಅನ್ನುವಂಥದ್ದು ಒಂದು ಕೇವಲ ಸಮಯವನ್ನ ನೋಡುವ ಸಾಧನ ಮಾತ್ರ ಅಲ್ಲ, ಅವನ ವ್ಯಕ್ತಿತ್ವವನ್ನ ಒಂದು ತೋರಿಸಿಕೊಳ್ಳುವಂತಹ ಸಾಧನ ಕೂಡ ಹೌದು. ಹಾಗಾಗಿ ಮುಳಿಯ ಸಂಸ್ಥೆಗೆ ಬಂದಂತಹ ಏನು ಗ್ರಾಹಕರು ಇದ್ದಾರೆ, ಈ ಮೂಲಕ ಅವರಿಗೆ ಈ ಒಂದು ಅವಕಾಶವನ್ನ ಕೂಡ ಇವತ್ತು ಮಾಡಿಕೊಟ್ಟಿರುವಂಥದ್ದು ನಮಗೆಲ್ಲ ಅತ್ಯಂತ ಸಂತೋಷದ ಸಂಗತಿ. ಇನ್ನೊಂದು ವಿಷಯವನ್ನ ಇಲ್ಲಿ ಸೇರಿಸಬೇಕು. ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಬಹುಶಃ ಟೈಟಾನ್ ಸಂಸ್ಥೆಯ ಏನು ವಾಚ್ಗಳಿದೆ ಇಷ್ಟು ದೊಡ್ಡ ಕಲೆಕ್ಷನ್ಸ್ ಎಲ್ಲೂ ಇಲ್ಲ. ಹಾಗಾಗಿ ಮುಳಿಯ ಸಂಸ್ಥೆಯವರು ನಮ್ಮ ತಾಲೂಕಿಗೆ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳಿಕೊಂಡು ಮತ್ತೊಮ್ಮೆ ಈ ಸಂಸ್ಥೆಯ ಜೊತೆಗೆ ಗುರುತಿಸಿಕೊಂಡು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತಾರೆ. ಸೇರಿರುವಂತಹ ಸಮಸ್ತ ಸಭ್ಯಸ್ಥರಿಗೂ ಕೂಡ ನಮಸ್ಕಾರ. ಒಂದು ವಿಶೇಷ ಕಾರ್ಯಕ್ರಮ ಇದು, ತುಂಬ ಖುಷಿಯ ಕ್ಷಣ ಕೂಡ ಅನ್ಕೋತೀನಿ ನಾನು. ಅದರಲ್ಲೂ ನನ್ನ ಒಂದು ಭಾಗ್ಯ ಅಂತ ಹೇಳಬಹುದು, ದಣಿಗಳ ಜೊತೆಗೆ ಮತ್ತು ನಮ್ಮ ಈ ಮುಳಿಯ ಸಂಸ್ಥೆಯ MD ಅವರ ಜೊತೆಗೆ ಒಂದಷ್ಟು ಗಣ್ಯರ ಜೊತೆಗೆ ಇಲ್ಲಿ ಪಾಲು ಪಡೆಯುವಂತಹದ್ದು. ಮುಳಿಯ ಎನ್ನುವಂಥದ್ದು ನನ್ನ ಪ್ರಕಾರ, ನಾನು ನನ್ನ ಸಿನಿಮಾದಲ್ಲಿ ಒಂದು ವರ್ಡನ್ನು ಯೂಸ್ ಮಾಡಿದ್ದೆ, ವೋಕಲ್ ಆಫ್ ಲೋಕಲ್ ಅಂತ. ಅಂದರೆ ಗ್ರಾಮೀಣ ಪ್ರದೇಶದ ಒಂದು ಧ್ವನಿ ಅಂತ ಇದ್ರೆ ಅದು ಮುಳಿಯ ಅಂತ ಹೇಳ್ಬೋದು. ಕಾರಣ ಬರಿಯ ವ್ಯಾಪಾರ ಅಲ್ಲ, ವಾಣಿಜ್ಯ ವಿಭಾಗ ಮಾತ್ರ ಅಲ್ಲ, ಅದರ ಜೊತೆಗೆ ಸಾಮಾಜಿಕವಾಗಿರಬಹುದು ಅಥವಾ ಧಾರ್ಮಿಕವಾಗಿರ್ಬೋದು ಅಥವಾ ಊರಿನ ಒಂದಷ್ಟು ವಿಶೇಷ ಪ್ರತಿಭೆಗಳಿಗೆ ಅವಕಾಶ ನೀಡೋದಿರಬಹುದು. ಇವತ್ತು ನೋಡಿ, ಈಗ ವೇದಿಕೆಯಲ್ಲಿ ನೋಡಿದ್ವಿ ನಾವು, ಇವತ್ತು ವಾಚ್ ರಿಲೇಟೆಡ್ ಒಂದು ಕಾರ್ಯಕ್ರಮ ಮಾಡಿ ಮುಗಿಸ್ಬೋದಿತ್ತು. ಅದರ ಜೊತೆಗೆ ನಮ್ಮ ಊರಿನಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಗೌರವವನ್ನು ನಾವು ವೇದಿಕೆಯಲ್ಲಿ ಕೊಡುವಂಥ ಒಂದು ಮನಸ್ಸು ಮಾಡಿದ್ದಾರೆ. ಇಂತಹ ಮನಸ್ಸಿರುವಂಥದ್ದು ನಮ್ಮ ಗ್ರಾಮೀಣ ಪ್ರದೇಶದ ಸಂಸ್ಥೆಗಳಲ್ಲಿ ಮಾತ್ರ, ಅದರಲ್ಲೂ ಈ ಮುಳಿಯ ಎನ್ನುವಂಥ ಒಂದು ಸಂಸ್ಥೆಯಲ್ಲಿ ಇದೆ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಒಂದ್ಸಲ ಜೋರಾದ ಚಪ್ಪಳೆ ನಾವೆಲ್ಲರೂ ಕೂಡ ಮುಳಿಯ ಸಂಸ್ಥೆಗೆ ಕೊಡೋಣ. ಸೊ ದಣಿಗಳು ಹೇಳಿದರು ವಾಚ್ ರಿಲೇಟೆಡ್, ನಿಜವಾಗ್ಲೂ ಅದು ಹಾಗೆ. ನಾನು ಇತ್ತೀಚೆಗೆ ವಾಚ್ ಕಟ್ಟೋದು ಜಾಸ್ತಿ. ಮೊದಲೆಲ್ಲ ನಾನು ವಾಚೇ ಕಟ್ತಾ ಇರಲಿಲ್ಲ ಸರ್, ಹೋಗುವಾಗೆಲ್ಲ ಅದ್ರ ಹೊರಗಡೆ, ಬಿಕಾಸ್ ವಾಚ್ ಇದ್ರೂ ಕೂಡ ನನಗೆ ಮರ್ತೋಗ್ತಿತ್ತು ಹೋಗ್ಬೇಕಾದ್ರೆ. ಬಟ್ ಇತ್ತೀಚೆಗೆ ನಾನು ವಾಚ್ ಕಟ್ತೇನೆ. ಕೆಲವೊಂದ್ಸಲ ನಾನು ಕಟ್ತಿದ್ದೆ, ಅದು ನಿಂತೋಗಿರೋ ವಾಚ್ ಕೂಡ ಕಟ್ತಿದ್ದೆ. ಅದು ಅವ್ರು ಹೇಳಿದ್ರು ನೋಡಿ, ಸ್ಟೈಲ್ ಐಕಾನ್ ಆಗಿರುತ್ತದೆ ಅಂತ. ನಿಜವಾಗ್ಲೂ ಹೌದು. ಒಂದ್ಸಲ ಕೈಯಲ್ಲಿ ಏನಾದ್ರು ಇದ್ರಾಗ ಚೆನ್ನಾಗಿ ಕಾಣುತ್ತೆ, ಅದು ನಿಂತಿದೆ ಇಲ್ವಾ ಅಂತ ಯಾರಿಗೂ ದೂರದಲ್ಲಿ ಕಾಣಲ್ಲ. ಸೊ ಕೆಲವೊಂದ್ಸಲ ನಾನೊಂದು 2 ವರ್ಷಗಳ ಹಿಂದೆ ಎಲ್ಲ ಅರ್ಜೆಂಟ್ಗೆ ಯಾವ್ದು ಕಟ್ಕೊಂಡು ಹೋಗ್ತಿದ್ದೆ, ಬಟ್ ಅದು ನಿಂತೋಗಿರ್ತಿತ್ತು. ಯಾರಾದ್ರೂ ಟೈಮ್ ಕೇಳ್ತಾರೆ ಅಂತ ಭಯ ಆಗ್ತಿತ್ತು. ಬಟ್ ಮೊಬೈಲ್ ಇರ್ತಿತ್ತಲ್ಲ ಕೈಯಲ್ಲಿ, ನಪಕ್ಕ ಮೊಬೈಲ್ ನೋಡಿ ಟೈಮ್ ಹೇಳ್ಬೋದು. ಸೊ ಅದು ಕೂಡ ಹೌದು. ಆ್ಯಂಡ್ ಇನ್ನೊಂದು ಏನಂತಂದ್ರೆ, ನನಗೆ ಒಂದು ವಿಶೇಷತೆ ಅನಿಸಿದ್ದು, ಚಿನ್ನಕ್ಕೆ ಅವರು ಸೀಮಿತವಾಗಿಸಿರ್ಬೋದಿತ್ತು ಮುಳಿಯವನ್ನ. ಬಟ್ ಇನ್ನೊಂದು ಸ್ಪೆಷಲ್, ಜನರಿಗೆ ಇನ್ಯಾವುದಾದ್ರೂ ರೀತಿಯಲ್ಲಿ ನಾವು ಅವರ ಜೊತೆಗೆ ಕೊಲಾಬ್ರೇಷನ್ ಮಾಡ್ಕೋಬೇಕೆನ್ನುವಂಥ ಉದ್ದೇಶದಿಂದ ವಾಚ್ಗಳನ್ನು ಪೂರೈಕೆ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಸೊ ನನಗೆ ಅನ್ಸುತ್ತೆ ಇದು ಬರಿಯ ನಮ್ಮ 10 ಬ್ರಾಂಚ್ಗಳಿಗೆ ಸೀಮಿತವಾಗಲ್ಲ, ಮುಂದಿನ ದಿವಸ ಇಡೀ ಜಗತ್ತಿಗೆ ಅದು ವ್ಯಾಪಕವಾಗಿ ಹರಡಬಹುದು. ಸೊ ಈಗ ಮುಳಿಯ ಎನ್ನುವಂಥದ್ದು ಬರೀ ನಮ್ಮ ಬೆಳ್ತಂಗಡಿ, ಪುತ್ತೂರು ಹೀಗೆ ಬೇರೆ ಬೇರೆ ಕಡೆ ಮಾತ್ರ ಇಲ್ಲ, ರಾಜ್ಯದಾದ್ಯಂತ ಅದು ಪ್ರಚಾರವಾಗಿದೆ, ಒಂದಷ್ಟು ಜನರಿಗೆ ಗೊತ್ತಾಗಿದೆ. ಇಡೀ ದೇಶದಾದ್ಯಂತ ಮುಳಿಯದ ಹೆಸರು ಕೂಡ ಹೆಸರುವಾಸಿಯಾಗಿದೆ. ಹಾಗಾಗಿ ನನ್ನ ಪ್ರಕಾರ, ನನ್ನ ಹಾರೈಕೆಯೂ ಹೌದು, ಮುಳಿಯ ಎನ್ನುವಂಥ ಒಂದು ಸಂಸ್ಥೆ ಇಡೀ ಜಗತ್ತಿಗೆ ಪಸರಿಸಲಿ ಅನ್ನುವಂಥದ್ದು. ಹಾಗೆ ನನಗೆ ಮತ್ತೆ ಮುಳಿಯಕ್ಕೆ ಒಂದು ಸಣ್ಣ ಸಂಬಂಧ ಇದೆ. ಅದು ಒಂದು 2 ವರ್ಷಗಳ ಹಿಂದೆ ನಮ್ಮ ಒಂದು ಸಿನಿಮಾ ಬಂದಿತ್ತು, ದಸ್ಕತ್ ಅಂತ, ನಿಮ್ಗೆಲ್ಲರೂ ಕೂಡ ಗೊತ್ತಿರುತ್ತೆ. ಸೊ ದಸ್ಕತ್ ಬೇರೆ ಬೇರೆ ಕಡೆಗಳಲ್ಲಿ ಪ್ರಚಾರ ಆಗಿದೆ, ಒಂದಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಮುಖ್ಯವಾಗಿ ಮುಳಿಯ ಕೂಡ ನಮಗೆ ಸಪೋರ್ಟ್ ಮಾಡಿದ್ದೀರಿ. ಸೊ ಮುಳಿಯ ಸಂಸ್ಥೆಯ ಪ್ರತಿಯೊಬ್ಬರು ಕೂಡ ತುಂಬ ಪ್ರೀತಿಯಿಂದ ಹಾರೈಸಿದ್ದೀರಿ. ಅದು ಅಲ್ಲದೆ ನಮ್ಮ ಸಿನಿಮಾದ ಒಂದಷ್ಟು ಪೋಸ್ಟರ್ಗಳನ್ನು, ಬ್ಯಾನರ್ ಹಾಕೋದಿರ್ಬೋದು, ಇದೆಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದ್ಸಲ ಮನಸ್ಸು ಇರಬೇಕು ಮಾಡಬೇಕಾದ್ರೆ, ಸಪೋರ್ಟ್ ಮಾಡಬೇಕಾದ್ರೆ. ಆ ಮನಸ್ಸು ಮುಳಿಯ ಸಂಸ್ಥೆಗೆ ಇತ್ತು. ಹಾಗಾಗಿ ಪುತ್ತೂರಲ್ಲಿ ನಮ್ಮ ಒಬ್ಬರು ಸೌರಭ ಅಂತ ಒಬ್ಬರು ನಮ್ಮ ಗೆಳೆಯರಿದ್ರು, ಅವರು ನಾವೆಲ್ಲರೂ ಒಂದೇ ಟೀಮಲ್ಲಿದ್ದವರು. ಅವ್ರ ಹತ್ರ ಹೇಳಿದಾಗ, ಸರ್ ಹತ್ರ ಎಲ್ಲ ಅಪ್ರೋಚ್ ಮಾಡಿದಾಗ, ಅದು
ಬೇಡ ಅಂತ ಹೇಳಿದೆ, ಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಊರಿನ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿದರೆ. ಹಾಗೆ ನಮ್ಮ ಮ್ಯಾನೇಜರ್ ಅವರು ಹೇಳಿದರು, ಪ್ರಜಾವಾಣಿ ವಿಭಾಗದಲ್ಲಿ ನಮಗೆ ಪ್ರಶಸ್ತಿ ಬಂದಿದೆ ಅಂತ. ಇಲ್ಲ, ಇನ್ನು ಬರಬೇಕಷ್ಟೇ. ಆ್ಯಕ್ಚುಲಿ ನಾನೀಗ ನಾಮಿನೇಟ್ ಆಗಿರೋದಷ್ಟೇ. ನಾಡ್ದು 19ನೇ ತಾರೀಕು ಜೂನ್ಗೆ ಅದು ಪ್ರೋಗ್ರಾಮ್ ಇದೆ. ನಿಮ್ಮ ಬಾಯಿಯ ಹರಕೆಯಿಂದ ಖಂಡಿತವಾಗ್ಲೂ ನನಗೆ ಅವಾರ್ಡ್ ಬರಲಿ. ಈಗಾಗಲೇ ದಸ್ಕತ್ಗೆ ಸುಮಾರು ಒಂದು 14 ಅವಾರ್ಡ್ ಬಂದಿದೆ. ಮುಂದೆಯೂ ಕೂಡ ನಿಮ್ಮೆಲ್ಲರ ಪ್ರೀತಿಯಿಂದ ಆ ಅವಾರ್ಡ್ಗಳು ಬರಲಿ. ಸೊ ವಿಶೇಷವಾಗಿ ಅದನ್ನು ನೆನಪಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಹಾರೈಕೆಗೆ. ಸೊ ವೇದಿಕೆ ಮುಂಭಾಗ ತುಂಬ ಜನ ಇದ್ದೀರಿ, ಒಂದಷ್ಟು ಜನ ಕಸ್ಟಮರ್ಗಳು ಕೂಡ ಬಂದಿದ್ದೀರಿ. ದಯವಿಟ್ಟು ಇವತ್ತು ನಾವೆಲ್ಲರೂ ಕೂಡ ವಾಚ್ ತಗೊಳ್ಳೋಣ. ಸೊ ಮುಂದೆ ಒಂದಷ್ಟು ಜನರಿಗೆ ಪ್ರಚಾರ ಮಾಡೋಣ. ಮುಳಿಯಾದಲ್ಲಿ ಖಂಡಿತವಾಗ್ಲೂ ಅದ್ಭುತವಾದ ವಾಚ್ಗಳಿದೆ, ಬ್ರ್ಯಾಂಡೆಡ್ ಎಲ್ಲ ಇದ್ದಾವೆ. ಸೊ ನನ್ನ ಹತ್ರ ದುಡ್ಡು ಕಮ್ಮಿ ಇದೆ, ಬಂದವ್ರ ಹತ್ರ ತುಂಬ ದುಡ್ಡು ಇರುತ್ತದೆ. ದಯವಿಟ್ಟು ತಗೊಳ್ಳಿ. ಎಲ್ಲರೂ ತಗೊಂಡ್ರೆ ಖಂಡಿತವಾಗ್ಲೂ ಮುಳಿಯಾದ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬಾನೆತ್ತರಕ್ಕೆ ಹೋಗುತ್ತೆ. ಸೊ ಎಲ್ರಿಗೂ ಕೂಡ ಶುಭವಾಗಲಿ. ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೀರಿ, ನಾನು ಕೂಡ ಬಂದಿದ್ದೀನಿ. ಬಂದವರಿಗೆಲ್ಲರಿಗೂ ಕೂಡ ಮತ್ತೊಂದು ಸಲ ಥ್ಯಾಂಕ್ ಯು ಹೇಳ್ತಾ, ಥ್ಯಾಂಕ್ ಯು ಸರ್, ನನ್ನನ್ನು ಪ್ರೀತಿ ಇನ್ವೈಟ್ ಮಾಡಿದ್ದಕ್ಕೆ. ಆ್ಯಂಡ್ ದಣಿಗಳಿಗೂ ಕೂಡ ಕೃತಜ್ಞತೆಗಳು, ವೇದಿಕೆಯ ಮುಂಭಾಗದವರು ಪ್ರತಿಯೊಬ್ಬರಿಗೂ ಕೂಡ ಕೃತಜ್ಞತೆಗಳು. ಮುಳಿಯಾ ಎನ್ನುವಂಥ ಒಂದು ಸಂಸ್ಥೆ ಇಡೀ ಜಗತ್ತಿಗೆ ಬಹುದೊಡ್ಡ ಹೆಸರುವಾಸಿಯಾಗಲಿ. ಥ್ಯಾಂಕ್ ಯು ಸೋ ಮಚ್. ವೇದಿಕೆಯಲ್ಲಿರುವ ಶರತ್ ಕೃಷ್ಣ ಅವರೇ, ಅನೀಶ್ ಅವರೇ, ನೆರೆದಿರುವ ಗ್ರಾಹಕ ಬಂಧುಗಳೇ, ಸಿಬ್ಬಂದಿ ವರ್ಗದವರು, ಪತ್ರಿಕಾ ಬಳಗದವರು, ಮುಳಿಯ ಒಂದು 82 ವರ್ಷಗಳಿಂದ ತಮ್ಮ ನಂಬಿಕೆ ಅಭಿರುಚಿಗೆ ಪ್ರಾಪ್ತ ಬಹಳ ಹೆಸರುವಾಸಿಯಾದ ಸಂಸ್ಥೆ. ಅದೇ ರೀತಿ ಟಾಟಾ ಸಂಸ್ಥೆ ಅಥವಾ ಟೈಟನ್ ಒಂದು ತಮ್ಮ ನಂಬಿಕೆಗೆ ಅರ್ಹವಾದ ಹೆಸರುವಾಸಿಯಾದ ಒಂದು ಸಂಸ್ಥೆ ಅಂತ ನಮಗೆಲ್ಲ ತಿಳಿದಿರ್ತದೆ. ಸೊ ಇತ್ತೀಚೆಗೆ ಬಹಳಷ್ಟು ಸಂತೋಷ ವಿಷಯ ಏನಂತ ಹೇಳಿದ್ರೆ, ಟೈಟನ್ ವಾಚ್ಗಳು ಮುಳಿಯದಲ್ಲಿ ಬರ್ತಾ ಇರುವಾಗ ಗ್ರಾಹಕರಿಗೆ ಒಂದು ನಂಬಿಕೆಯ ಬ್ರ್ಯಾಂಡ್, ಒಂದು ನಂಬಿಕೆ ಇನ್ನೊಂದು ಸಂಸ್ಥೆಯಲ್ಲಿ ದೊರಕ್ತಾ ಇರು ಅಂತ ಹೇಳುವಂಥದ್ದು ನಮಗೆ ಬಹಳ ಸಂತೋಷದ ವಿಷಯ. ಗ್ರಾಹಕರಿಗೆ ಇದನ್ನು ನೀಡ್ತಾ ಇರುವಂಥದ್ದು ನಮಗೆ ಬಹಳ ಸಂತೋಷದ ವಿಷಯ. ಅದೇ ರೀತಿ ಈಗ ಶರತ್ ಕೃಷ್ಣ ಅವರು ಹೇಳಿದ ಹಾಗೆ, ವಾಚ್ ಅಂತ ಹೇಳಿದ್ರೆ ಬರೀ ಈಗ ಸಮಯ ನೋಡುವ ಸಾಧನ ಅಲ್ಲ. ಈಗ ಮೊಬೈಲಲ್ಲಿ ನೀವು ಹೇಳಿದರೆ, ಮೊಬೈಲ್ ಬಂದ ಮೇಲೆ ಸುಮಾರು ವಿಷಯಗಳು ಈಗ ಕಾಣೆಯಾಗಿದೆ ಅಂತೆ. ಅಲಾರ್ಮ್ ಕ್ಲಾಕ್ ಕಾಣೆಯಾಗಿದೆ, ನಿಮಗೆ ಕ್ಯಾಮರಾ ಕಾಣೆಯಾಗಿದೆ, TV ಸಹ ಕೆಲವು ಮನೆಗಳಲ್ಲಿ ಕಾಣೆಯಾಗಿದೆ, ಹಾಗೆ ಬೇರೆ ಕ್ಯಾಲ್ಕುಲೇಟರ್ ಕಾಣೆಯಾಗಿದೆ. ಆದರೆ ಕಾಣೆಯಾಗದೇ ಇರೋದು ಮತ್ತು ವ್ಯಾಪಾರ ಜಾಸ್ತಿ ಆಗ್ತಾ ಇರುವ ಒಂದೇ ಒಂದು ಸಾಧನ ಯಾವುದು ಅಂತ ಹೇಳಿದರೆ ವಾಚ್. ಈಗ ನಾವು ಮೊನ್ನೆ ನೋಡ್ತಾ ಇದ್ದಾಗೆ ಟೈಟನ್ನಿನ ಕಳೆದ ವರ್ಷದ ಸೇಲ್ಸ್ 16% ಜಾಸ್ತಿ ಆಗಿದೆ ಅಂತೆ. ಆ್ಯಕ್ಚುಲಿ ಟೈಮ್ ನೋಡುವಂಥ ಒಂದೇ ವಿಷಯಕ್ಕೆ ವಾಚ್ ಅಂತೇಳಿ ಆದರೆ ವಾಚ್ ಸಹ ಕಾಣೆ ಆಗಬೇಕಿತ್ತು. ಈಗ ಅಲಾರ್ಮ್ ಕ್ಲಾಕ್ ಅಂತ ನನ್ನ ಪ್ರಕಾರ ಯಾರ ಮನೆಯಲ್ಲೂ ಸಹ ಇರಲಿಕ್ಕಿಲ್ಲ ಈಗ ಅಲಾರ್ಮ್ ಕ್ಲಾಕ್. ಅದೇ ರೀತಿಯಲ್ಲಿ ಕ್ಯಾಲ್ಕುಲೇಟರ್ಸ್ ಅಷ್ಟೇ. ಯಾರು ಕ್ಯಾಲ್ಕುಲೇಟರ್ ಮೊದಲು ಕಿಸೆಯಲ್ಲಿ ಕ್ಯಾಲ್ಕುಲೇಟರ್ ಇಟ್ಕೊಳ್ತಾ ಇದ್ದವರು ಸಹ ಇದ್ದಾರೆ, ಈಗ ಕ್ಯಾಲ್ಕುಲೇಟರ್ ಯಾರು ಇಟ್ಕೊಳ್ಳೋದಿಲ್ಲ. ಬಟ್ ವಾಚಿಗೆ ನಮ್ಮ ಮಹತ್ವ ಏನು ಅಂತ ಹೇಳಿದರೆ, ಈ ಯಾವುದು ಮೊಬೈಲಿನ ಒಂದು ಅಟ್ಯಾಕನ್ನು ತಡೆದುಕೊಂಡು ಅದು ಬೆಳೀತಾ ಬರ್ತಾ ಇದೆ ವಾಚ್. ಅದು ಅವರಿಗೆ ಶರತ್ಕೃಷ್ಣ ಅವರು ಹೇಳಿದ ಹಾಗೆ ಒಂದು ವ್ಯಕ್ತಿತ್ವ ಮತ್ತು ಅಭಿರುಚಿ, ಒಂದು ಪರ್ಸನಾಲಿಟಿಯನ್ನು ಒಂದು ವಾಚ್ ತೋರಿಸ್ತದೆ. ಯಾವ ರೀತಿಯ ವಾಚ್ ಅವರು ಹಾಕಿಕೊಂಡಿದ್ದಾರೆ ಅಂತ ಹೇಳಿದ ಮೇಲೆ ಟೋಟಲ್ ಅವರ ಒಂದು ಪ್ರೆಸೆನ್ಸಿಗೆ ವಾಚ್ ಆ್ಯಡ್ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಬೆಳ್ತಂಗಡಿಯ ಜನತೆ ಈ ವಾಚಿನ ಕಲೆಕ್ಷನನ್ನು ಹೆಚ್ಚಾಗಿ ಉಪಯೋಗಿಸಿಕೊಂಡು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ, ನಾನು ಅನೀಶ್ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ಮುಳಿಯಾದಲ್ಲಿ ಬೆಳ್ತಂಗಡಿಯಲ್ಲಿ ವಿಶೇಷವಾಗಿ ಟೈಮ್ ಝೋನ್ ಓಪನ್ ಆಗಿದೆ ಮುಳಿಯಾ ಜುವೆಲ್ಲರ್ಸ್ನವ್ರದ್ದು. ಸೊ ಇಷ್ಟರವರೆಗೂ ಚಿನ್ನದ ಒಂದಷ್ಟು
ಡಿಸೈನ್ಗಳನ್ನು ನೀವು ನೋಡಿರ್ತೀರಿ ಮುಳಿಯಾದಲ್ಲಿ. ಅದರ ಜೊತೆಗೆ ವಾಚ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ಮುಳಿಯಾದಲ್ಲಿ ಲಭ್ಯ ಇದೆ, ದಯವಿಟ್ಟು ಎಲ್ಲರೂ ಕೂಡ ನಾವು ತಗೋಬಹುದು. ಬಿಕಾಸ್ ನಮ್ಗೆಲ್ರಿಗೂ ಕೂಡ ವಾಚ್ ಒಂದು ಅದ್ಭುತವಾದಂತ ಒಂದು ಸ್ಟೈಲ್ ಐಕಾನ್ ಆಗಿರುತ್ತದೆ. ಸೊ ಇಲ್ಲಿ ನಮ್ಮ ಮುಳಿಯಾದಲ್ಲಿ ಅದರಲ್ಲೂ ಸ್ಪೆಷಲ್ ಆಗಿರುವಂತಹ ಒಂದಷ್ಟು ಕಂಪನಿಗಳ ವಾಚ್ಗಳನ್ನು ನಿಮಗೆ ಪೂರೈಕೆ ಮಾಡ್ತಾರೆ. ಎಲ್ಲರೂ ಕೂಡ ಬನ್ನಿ. ಅಂಡ್ ಇವತ್ತು ಉದ್ಘಾಟನೆಗೊಂಡಿದೆ. ಬೆಳ್ತಂಗಡಿ ತಾಲೂಕಿನಾದ್ಯಂತ ಇರುವ ಎಲ್ಲ ಗ್ರಾಹಕರಿಗೂ ಕೂಡ ಅತ್ಯಂತ ಕಡಿಮೆ ದರದಲ್ಲೂ ಕೂಡ ನಿಮಗೆ ಈ ವಾಚ್ ಸಿಗುತ್ತೆ. ಆಲ್ ದಿ ಬೆಸ್ಟ್ ಮುಳಿಯಾ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳ್ತಂಗಡಿಯ ಮುಳಿಯಾ ಜುವೆಲ್ಲರ್ಸ್ ಸಂಸ್ಥೆಯಲ್ಲಿ ಹೊಸ ಕೈಗಡಿಯಾರದ ವಾಚ್ನ ವಿಭಾಗ ಇವತ್ತು ಉದ್ಘಾಟನೆಗೊಂಡಿದೆ. ಬೆಳ್ತಂಗಡಿ ತಾಲೂಕಿನವರಿಗೆಲ್ಲ ಒಂದು ದೊಡ್ಡ ಸುವರ್ಣಾವಕಾಶ. ಇವತ್ತು ಮುಳಿಯಾ ಸಂಸ್ಥೆ ಅನ್ನುವಂಥದ್ದು ಕೇವಲ ಉದ್ಯಮ ಮಾತ್ರ ಅಲ್ಲ, ತನ್ನ ಸಾಮಾಜಿಕ ಬದ್ಧತೆಯನ್ನ ತೋರಿಸಿಕೊಂಡು ಸಾಮಾಜಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಇಲ್ಲಿಯ ತಾಲೂಕಿನ ಪ್ರತಿಭೆಗಳಿಗೆ ವಿಶೇಷವಾದ ಪ್ರೋತ್ಸಾಹವನ್ನ ಕೊಟ್ಟುಕೊಂಡು ಇವತ್ತು ದೊಡ್ಡ ಕೆಲಸವನ್ನ ಮಾಡ್ತಾ ಇರುವಂತದ್ದು ನಮಗೆಲ್ಲ ಅತ್ಯಂತ ಅಭಿಮಾನದ ಸಂಗತಿ. ಇವತ್ತು ಅಂತಹ ಸಂಸ್ಥೆಯಲ್ಲಿ ಕೈಗಡಿಯಾರದ ಒಂದು ಸೆಕ್ಷನ್ ಆರಂಭ ಆಗ್ತಾ ಇರುವಂತದ್ದು ಬಹಳ ಸಂತೋಷದ ಸಂಗತಿ. ಯಾಕೆಂದ್ರೆ ಇಲ್ಲಿ ತಾಲೂಕಿನಲ್ಲಿ ಹಿಂದೆ ಇರದೇ ಇದ್ದಂತಹ ಒಂದು ದೊಡ್ಡ ಒಂದು ವಿಭಾಗ ಇವತ್ತು ಇಲ್ಲಿ ಆರಂಭ ಆಗ್ತಾ ಇದೆ. ನಾವೆಲ್ಲರೂ ಈ ಸಂಸ್ಥೆಗೆ ಹಿಂದೆ ನೀಡುವಂತಹ ಏನು ಪ್ರೋತ್ಸಾಹ ಇದೆ ಅದೇ ರೀತಿ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಈ ಸಂಸ್ಥೆಯನ್ನ ನಾವು ಬೆಳೆಸಬೇಕಾಗಿ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮಗೆಲ್ಲ ತಾಲೂಕಿನವರಿಗೆ ದೊಡ್ಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಮುಳಿಯಾ ಸಂಸ್ಥೆಯವರಿಗೆ ಅಭಿನಂದನೆಯನ್ನ ಸಲ್ಲಿಸಿಕೊಂಡು ಶುಭವನ್ನ ಹಾರೈಸ್ತಾ ಇದ್ದಾರೆ. ಮುಳಿಯಾ ಬೆಳ್ತಂಗಡಿಯಲ್ಲಿ ಇವತ್ತು ಟೈಟನ್ ಹಾಗೂ ವಿವಿಧ ಬ್ರ್ಯಾಂಡ್ಗಳ ವಾಚ್ಗಳ ಅನಾವರಣ ಇವತ್ತು ಮುಳಿಯಾ ಸಂಸ್ಥೆಯ ಮೂಲಕ ಮಾಡಿದ್ದೇವೆ. ಹಾಗೆ ಇದರೊಂದಿಗೆ ಟೈಟನ್ ನ ನೆಬುಲಾ ಬ್ರ್ಯಾಂಡ್ ನ 18 ಕ್ಯಾರೆಟ್ ಗೋಲ್ಡ್ ವಾಚಸ್ ಕೂಡ ಇವತ್ತು ಅನಾವರಣಗೊಂಡಿದೆ. ಜೆಂಟ್ಸ್ ಹಾಗೂ ಲೇಡೀಸ್ ವಾಚ್ ಡೈಮಂಡ್ ಸ್ಟೋನ್ ಗಳೊಂದಿಗೆ ವಿವಿಧ ವಿನ್ಯಾಸದಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ವಾಚ್ಗಳನ್ನು ನಾವು ಇವತ್ತು ಅನಾವರಣಗೊಳಿಸಿದ್ದೇವೆ. ಹಾಗೆ ಇದರೊಂದಿಗೆ ವಿವಿಧ ಶೈಲಿಯಲ್ಲಿ ಮಕ್ಕಳಿಂದ ಹಿಡಿದು ಹಿರಿಯರ ಒಂದು ಶೈಲಿಗೆ ಅಥವಾ ಟೇಸ್ಟಿಗೆ ಅನುಗುಣವಾಗಿ ವಿವಿಧ ಟೈಟನ್ ಬ್ರ್ಯಾಂಡ್ ಆಗಿರ್ಬೋದು ಅಥವಾ ಬೇರೆ ಬ್ರ್ಯಾಂಡ್ಗಳ ವಾಚ್ಗಳು ಇವತ್ತು ಇಲ್ಲಿ ಅನಾವರಣಗೊಂಡಿದೆ. ಎಲ್ಲ ಗ್ರಾಹಕರು ಬನ್ನಿ, ವೀಕ್ಷಿಸಿ, ಖರೀದಿಸಿ. ಹಾಗೆ ನಿಮ್ಮ ಒಂದು ಸಮಯ ಪಾಲನೆಗೆ ಈ ವಾಚ್ಗಳು ಸಹಾಯವಾಗಲಿ. ಹಾಗೆ ಈ ವಾಚ್ಗಳ ಒಂದು ಕ್ವಾಲಿಟಿ ಆಗಿರ್ಬೋದು ಅಥವಾ ಒಂದು ಸರ್ವಿಸ್ ನಾವು ಉತ್ತಮ ರೀತಿಯಲ್ಲಿ ಮುಳಿಯದ ಮೂಲಕ ವಿವಿಧ ಬ್ರ್ಯಾಂಡ್ಗಳ ವಾಚ್ಗಳನ್ನು ನೀಡಲು ನಾವು ಭರವಸೆ ನೀಡ್ತೇವೆ. ಬನ್ನಿ, ಖರೀದಿಸಿ ಹಾಗೂ ವಿವಿಧ ವಾಚ್ಗಳನ್ನು ನೋಡಿ ಆನಂದಿಸಿ. ಧನ್ಯವಾದ. ವಾವ್ ವಾವ್ ವಾವ್, ಎಂಥ ವೆರೈಟಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಮುಳಿಯಕ್ಕೆ.